ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. 2026 ವರ್ಷ ಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳನ್ನು ಅನುಭವಿಸಿದ್ದಾರೆ. ಆಲ್ರೆಡಿ ಗುರುವಿನ ಪೂರ್ಣ ಅನುಗ್ರಹ ಇದೆ. ಪಂಚಮದಲ್ಲಿ ಗುರು ಇದ್ದು ಕುಂಭಕ್ಕೆ ಗುರು ದೃಷ್ಟಿ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಬಹಳ ಶುಭಫಲಗಳನ್ನು ಅನುಭವಿಸಿದ್ದಾರೆ. ಶುಭಫಲ ಅಂದರೆ ವಿಶೇಷವಾಗಿ ದ್ವಿತೀಯ ಲಾಭಾಧಿಪತಿ ಗುರುವಾಗ್ತಾನೆ. ಹಾಗೆ ಗುರುವರ ಗೌರವಂ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ಅಂತ ಹೇಳ್ತೀವಿ. ಹಾಗೆ 3 ಲೋಕಗಳಲ್ಲಿ ಹೆಸರನ್ನು ಮಾಡ್ತಕ್ಕಂಥದ್ದು ಗುರು. ಹಾಗಾಗಿ ಅವರಿಗೆ ಒಳ್ಳೆಯ ಒಂದು ಹೆಸರು, ನೇಮ್ ಅಂಡ್ ಫೇಮ್ ಬರುವಂಥ ಯೋಗ ಇದೆ ಈ ಒಂದು ಕುಂಭರಾಶಿಯವರಿಗೆ. ಕುಂಭರಾಶಿಯವರಿಗೆ ಎಂಥ ಸಮಸ್ಯೆ ಇದ್ರೂ ಪರಿಹಾರ ಆಗುವಂಥ ಯೋಗ, ಜಟಲವಾಗಿರ್ತಕ್ಕಂಥ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗುವಂಥ ಯೋಗ ಇದೆ ಈ ಕುಂಭರಾಶಿಯವರಿಗೆ. ಕುಂಭದಲ್ಲಿ ರಾಹು ಇದ್ರೂ ಏನು ತೊಂದರೆ ಇಲ್ಲ. ಕುಂಭದಲ್ಲಿ ರಾಹು ಇದ್ದು ಕೆಟ್ಟ ಫಲವೇನು ಕೊಡೋದಿಲ್ಲ. ಒಂದನೆಯದಾಗಿ. ಎರಡನೇದಾಗಿ ದ್ವಿತೀಯ ಲಾಭಾಧಿಪತಿ ಪಂಚಮದಿ ಪೂರ್ವ ಪುಣ್ಯದಲ್ಲಿ ಇದ್ದು ಗುರುದೃಷ್ಟಿ ಉಂಟಾಗ್ತದೆ. ಹಾಗಾಗಿ ಪೂರ್ವ ಪುಣ್ಯ ವೃದ್ಧಿ ಆಗತ್ತೆ. ಪೂರ್ವಾರ್ಜಿತರು ಮಾಡಿರ್ತಕ್ಕಂಥದ್ದು ಹಿಂದಿನ ತಲೆಮಾರು ಜನ್ಮಾಂತರದ ಪುಣ್ಯದ ಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಪೂರ್ವ ಪುಣ್ಯದಿಂದ ಎಲ್ಲ ಕೆಲಸ ಕಾರ್ಯಗಳು ಉದ್ಯೋಗಗಳು ಯಶಸ್ಸಾಗತ್ತೆ. ಹೀಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ದ್ವಿತೀಯಾಧಿಪತಿ ಗುರು ಆಗಿರೋದ್ರಿಂದ ನಿಮಗೆ ವಾಕ್ಸ್ಥಾನ ಚೆನ್ನಾಗಿದೆ, ವಾಕ್ಸಿದ್ಧಿ ಇದೆ. ಅಂದರೆ ನೀವು ಏನು ಹೇಳ್ತಿರೋ ಅದು ನಡೀತದೆ. ನಿಮ್ಮ ಮಾತುಗೊಂದು ಗೌರವ ಇದೆ, ನಿಮ್ಮ ಮಾತುಗೊಂದು ಸ್ಥಾನಮಾನ ಇದೆ. ಹಾಗಾಗಿ ನಿಮ್ಮ ಮಾತು ತುಂಬ ಉತ್ತಮವಾಗಿರ್ತದೆ. ಮತ್ತು ನೇರವಾದ ಮಾತಾಡ್ತಕ್ಕಂಥವ್ರು, ಮತ್ತು ಸ್ಪಷ್ಟತೆ ಇದೆ ಮಾತಲ್ಲಿ. ಮತ್ತು ಯಾವುದೇ ಒಂದು ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಏನಿದ್ರು ನಿಮ್ಮ ಪ್ರಾಮಾಣಿಕತೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಇವತ್ತು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರದ್ಧೆ, ನೀವು ನಡ್ಕೊಳ್ಳೋ ಒಂದು ರೀತಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಅದು ದೇವರು ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ. ಹಾಗಾಗಿ ಕುಂಭರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗೆ ಅತ್ಯಂತವಾಗಿರ್ತಕ್ಕಂಥ ಶುಭಫಲ ಇದೆ ಅಂತ ಹೇಳಬೇಕು. ವಿವಾಹ ಆಗದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇದ್ದರೆ ಅವರಿಗೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇದ್ದರೆ ಸಂತಾನ ಆಗುವಂಥ ಯೋಗಗಳು ಕೂಡ ಇರುತ್ತೆ. ನಾಮಕರಣ ಆಗುವಂಥ ಯೋಗ, ಮಾಡುವಂಥ ಯೋಗ, ಶುಭಫಲಗಳು ಅಂದರೆ ಜೀವನದಲ್ಲಿ ಏನೇನೆಲ್ಲ ಮಾಡಬೇಕು ನಾವು ಅಂದ್ಕೊಂಡಿರ್ತೀವಿ, ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಫ್ಲಾಟ್ ತಗೋಬೇಕು, ಏನೋ ಜಮೀನು ತಗೋಬೇಕು, ಈ ಥರದ ಯೋಚನೆಗಳು ನಮ್ಮಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮಕ್ಕಳಿಗೆ, ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ಚೆನ್ನಾಗಿರಬೇಕು ಅಂತ ಇರುತ್ತೆ. ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡಬೇಕು ಅಂದ್ರೆ ಏನು ಮಾಡಬೇಕು? ನಮ್ಮ ಪ್ರಯತ್ನ, ನಮ್ಮ ನಿಷ್ಠೆ, ನಮ್ಮ ಒಂದು ಶ್ರದ್ಧೆ, ನಾವು ಮಾಡ್ತಕ್ಕಂಥ ಪ್ರಾಮಾಣಿಕತೆ, ನಮ್ಮ ಕೆಲಸವನ್ನು ಮಾಡ್ತಾ ಅದು ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು. ನಾವು ನಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಅನುಕೂಲ ಆಗೋದು, ಅನನುಕೂಲ ಆಗೋದು ನಾವು ನಡ್ಕೊಳ್ಳೋ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಕುಂಭರಾಶಿಯವರು ಒಳ್ಳೆಯ ನಡೆ, ನುಡಿ, ವಿಚಾರವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಇವ್ರ ಜೀವನದಲ್ಲಿ ಯಶಸ್ಸು, ಕೀರ್ತಿ ಹುಡುಕಿಕೊಂಡು ಬರ್ತದೆ. ಹಾಗಾಗಿ ಕುಂಭರಾಶಿಯವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಹಣಕಾಸಿನ ತೊಂದರೆಗಳು ಪರಿಹಾರ ಆಗಿದೆ, ಇಲ್ಲ ಆಗತ್ತೆ. ಈಗ ಅವರಿಗೆ ಟೈಮ್ ಇದೆ, ಇನ್ನೂ ಅವಕಾಶ ಇದೆ. ಹಾಗಾಗಿ ಇನ್ನೂ ಅವಕಾಶ ಇರೋದ್ರಿಂದ ಅವರಿಗೆ ಒಳ್ಳೆಯದಾಗತ್ತೆ. ಈ ವರ್ಷದ ಉತ್ತರಾರ್ಧದಲ್ಲಿ ಸ್ವಲ್ಪ ಮಟ್ಟಿಗೆ ಗುರುವಿನ ಅನುಕೂಲ ಬರುತ್ತೆ. ಆದರೂ ಕೂಡ ಅಂದರೆ ಅನುಕೂಲ ಹೋಗುತ್ತೆ, ಬರುತ್ತೆ, ಎರಡೂ ಇರುತ್ತೆ. ಯಾಕೆಂದರೆ ಅರ್ಧ ಭಾಗದಲ್ಲಿ ಗುರುವಿನ ಸಂಚಾರ ಇದೆ. ಕುಂಭರಾಶಿಯವರು ಈಗ ಚೆನ್ನಾಗಿದೆ, ಉತ್ತರಾರ್ಧದಲ್ಲಿ ಗುರುಬಲ ಹೋಗುತ್ತೆ. ಗುರುಬಲ ಹೋದರೂ ಕೂಡ ಅವರಿಗೆ ತೊಂದರೆ ಆಗೋದಿಲ್ಲ. ಯಾಕೆ ದ್ವಿತೀಯ ಲಾಭಾಧಿಪತಿ ಕೆಟ್ಟದ್ದು ಮಾಡೋದಿಲ್ಲ. ಗುರುಬಲ ಇಲ್ಲದೇ ಇದ್ದರೂ ಕೂಡ ಈ ರಾಶಿಗೆ ಗುರು ಒಳ್ಳೆಯವನು, ದ್ವಿತೀಯಾಧಿಪತಿ ಮತ್ತು ಅವನು ಲಾಭಾಧಿಪತಿ, ಮತ್ತು ಶನಿ ಜಾತಿಗೆ ಈ ಒಂದು ರಾಶಿಗೆ ಒಳ್ಳೆಯವನು. ಈ ರಾಶಿಗೆ ಗುರು ಕೂಡ ಒಳ್ಳೆಯವನು, ರಾಹು ಕೂಡ ಒಳ್ಳೆಯವನು, ಕೆಟ್ಟದ್ದು ಮಾಡಲ್ಲ. ಕುಂಭರಾಶಿ ಒಳ್ಳೆಯ ರಾಶಿ. ಕುಂಭ ಅಂದರೆ ತುಂಬಿದ ಕೊಡ, ಬಿಂದಿಗೆ ಅಂತ ನಾವು ಹೇಳ್ತೀವಿ. ಅದೇನು ಭಂಡಾರ, ಜ್ಞಾನ ಭಂಡಾರ ಆಗ್ಬೋದು, ಆಸ್ತಿನೂ ಆಗ್ಬೋದು, ಒಡವೆ ಆಗ್ಬೋದು, ಏನಾದರೂ ಆಗ್ಬೋದು. ಅದು ಒಂದು ಭಂಡಾರ, ಅದು ಒಂದು ತುಂಬಿದ ಕೊಡ ಅಂತ ಹೇಳ್ತೀವಿ. ಹಾಗಾಗಿ ಜ್ಞಾನ ಭಂಡಾರ ಅಂತಲೇ ನಾವು ತೆಗೆದುಕೊಳ್ಳುವ. ಹಾಗಾಗಿ ದ್ವಿತೀಯಾಧಿಪತಿ ಗುರು ಆದದ್ರಿಂದ ಅವರಿಗೆ ಜ್ಞಾನ ಭಂಡಾರ ಅಂತ ತೆಗೆದುಕೊಳ್ಳುವ. ಹಾಗಾಗಿ ಪಂಚಮದಲ್ಲಿರ್ತಕ್ಕಂಥ ಗುರು ಶುಭಫಲವನ್ನು ಕೊಡ್ತಾನೆ. ಹಾಗಾಗಿ ಜ್ಞಾನ ಭಂಡಾರವೇ ತುಂಬಿರ್ತದೆ ನಿಮ್ಮ ಮನೆಯಲ್ಲಿ. ಯಾವುದೇ ರೀತಿಯ ತೊಂದರೆಗಳು, ತೊಡಗುಗಳು ನಿಮಗೆ ಇರೋದಿಲ್ಲ. ತೃತೀಯಾಧಿಪತಿ ಕುಜ ಆಗ್ತಾನೆ. ಹಾಗಾಗಿ ನಿಮ್ಮ ಆಸ್ತಿಯಲ್ಲಿ ವಿಚಾರದಲ್ಲಿ ಸಮಸ್ಯೆ ಇರ್ತದೆ. ಆಸ್ತಿ ವಿಚಾರದಲ್ಲಿ ಬಂಧು ವಿರೋಧ ಇರ್ತದೆ. ಬಂಧು ಬಾಂಧವರಲ್ಲಿ ಮನಸ್ತಾಪ, ಅಸಮಾಧಾನ ಇರುತ್ತೆ. ಬಂಧುಗಳಲ್ಲಿ ವಿರೋಧ ಇರ್ತದೆ. ದೊಡ್ಡಪ್ಪ, ಚಿಕ್ಕಪ್ಪ, ಹೀಗೆ ದೊಡ್ಡವರು, ತಂದೆ, ತಾತ, ಮುತ್ತಾತ ಕಾಲದಲ್ಲಿ ಬಂದಿರತಕ್ಕಂಥ ಆಸ್ತಿ ವಿಚಾರದಲ್ಲಿ ಗೊಂದಲ, ಕೋರ್ಟು, ಕಚೇರಿ, ವ್ಯಾಜ್ಯ ಇವೆಲ್ಲ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೆ ಸರಿ ಮಾಡ್ಕೊಳ್ಳಿ. ಇಲ್ಲ ಕೂತು ಮಾತಾಡಿ ಸರಿ ಮಾಡ್ಕೊಳ್ಳಿ. ಯಾವುದೇ ರೀತಿಯ ದೊಡ್ಡದಾಗ ಸಮಸ್ಯೆಗಳು ಮಾಡ್ಕೊಳ್ಳದೆ ಚಿಕ್ಕದಾಗ ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಇದು ಒಳ್ಳೆಯದಾಗತ್ತೆ. ಮತ್ತೆ ಸುಖಸ್ಥಾನಾಧಿಪತಿ ಇದಕ್ಕೆ ಯಾರಾಗ್ತಾರೆ ಅಂದರೆ ಶುಕ್ರ ಆಗ್ತಾನೆ. ನಿಮಗೆ ಸುಖಭಂಗ ಆಗಬಾರ್ದು, ಸುಖ ಚೆನ್ನಾಗಿರ್ಬೇಕು. మరి ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನಾವು ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಸಿಗೋದಿಲ್ಲ. ಅದು ಕಷ್ಟಪಟ್ಟರೂ ಸಿಗೋದಿಲ್ಲ. ಅದು ನಮಗೆ ತಾನಾಗಿಯೇ ದೈವೀ ದತ್ತವಾಗಿ ಬರಬೇಕು. ಆ ಕಾರಣದಿಂದ ನಿಮಗೆ ಒಳ್ಳೆಯದಾಗುವಂಥ ಯೋಗ ಇದೆ. ಸುಖ ಚೆನ್ನಾಗಿದೆ, ಶಾಂತಿ ಇದೆ, ನೆಮ್ಮದಿ ಇದೆ. ಜೀವನದಲ್ಲಿ ಹಣಕಾಸಿನ ಅಡಚಣೆ ಇದ್ದರೆ ಅದು ಪರಿಹಾರ ಆಗಿರುತ್ತೆ, ಇಲ್ಲ ಆಗ್ತಾ ಇರುತ್ತೆ. ಪೂರ್ವ ಪುಣ್ಯ ಚೆನ್ನಾಗಿದೆ, ಪೂರ್ವಜ ಮಾಡಿದ ಪುಣ್ಯದ ಫಲ ಚೆನ್ನಾಗಿದೆ. ಆರೋಗ್ಯ ಸಮಸ್ಯೆ ಬಂದರೆ ಶೀತಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅಂದರೆ ಗಂಟ್ಲು ನೋವು, ಕಿವಿ ನೋವು, ಥೈರಾಯ್ಡ್ ಬರ್ತಕ್ಕಂಥದ್ದು, ಬೆನ್ನು ನೋವು, ಸೊಂಟ ನೋವು, ತಲೆನೋವು, ಮೂಗಿಡ್ಕೊಳ್ಳೋದು, ಗಂಟ್ಲು ಹಿಡ್ಕೊಳ್ಳೋದು, ಉಸಿರಾಟ ತೊಂದರೆ, ಹೀಗೆ ಸಣ್ಣ ಪುಟ್ಟ ತೊಂದರೆಗಳು ನಿಮಗೆ ಉಸಿರಾಟದಲ್ಲಿ ಅದರಲ್ಲಿ ಇದರಲ್ಲಿ ಬರಬಹುದು. ಬಿಟ್ಟರೆ ಬೇರೆ ದೊಡ್ಡ ಸಮಸ್ಯೆಗಳೇನು ಇರೋದಿಲ್ಲ. ತಾತ್ಕಾಲಿಕವಾಗಿ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾಕು, ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ಸಪ್ತಮ ಸ್ಥಾನವನ್ನು ನಾವು ಚಿಂತನೆ ಮಾಡಬೇಕು. ಯಾಕಂದರೆ ದಾಂಪತ್ಯ ಬಹಳ ವಿಶೇಷವಾಗಿರ್ತಕ್ಕಂಥ ಜೀವನದಲ್ಲಿ ಜೀವನದ ಒಂದು ಘಟ್ಟದಲ್ಲಿ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಲಿ,
ಫ್ಯಾಮಿಲಿ ಪಾರ್ಟ್ನರ್ ಆಗಲಿ ನಮ್ಮ ಜೊತೆ ಚೆನ್ನಾಗಿರ್ಬೇಕಾಗ್ತದೆ. ಹಾಗಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ, ಮನಸ್ತಾಪ, ಅಸಮಾಧಾನ ಇರುತ್ತೆ, ಸಣ್ಣ ಪುಟ್ಟ ಕಿರಿಕಿರಿ, ಜಗಳ ಇರುತ್ತೆ, ಒಬ್ಬರು ಹೇಳಿದ ಒಬ್ಬರಿಗಾಗಲಿ ಇಂಥ ಸಂದರ್ಭಗಳು ಹೆಚ್ಚಿನದಾಗಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಪ್ತಮದಲ್ಲಿರ್ತಕ್ಕಂಥ ಕೇತು ಸುಮ್ಮನೆ ಕಿರಿಕಿರಿ ಆಗ್ತದೆ. ಹಾಗಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಇಬ್ಬರು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕದಲ್ಲಿ ತೊಂದರೆ ಇದ್ರೆ ಅದು ಸಂಬಂಧಪಟ್ಟಂತ ಪರಿಹಾರವನ್ನು ಮಾಡ್ಕೊಳ್ಳಿ. ಎಲ್ಲ ಸರಿ ಹೋಗುತ್ತೆ, ಕೂತು ಮಾತಾಡಿ, ಕಷ್ಟಗಳು ತೊಂದರೆಗಳು ಪರಿಹಾರ ಆಗುತ್ತೆ. ಇನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿ ನೀವು ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ಅದ್ರಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಇಬ್ಬರು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅಲ್ಲಿ ಒಬ್ಬರಿಗೆ ತೊಂದರೆ ಇದ್ರೆ ಇನ್ನೊಬ್ಬರಿಗೂ, ಒಳ್ಳೇದಿರೋರಿಗೂ ತೊಂದರೆ ಬರುತ್ತೆ, ಕೆಟ್ಟದಿರೋರಿಗೂ ಕೆಲವು ಸಲ ನಮಗೆ ರಿಕವರಿ ಆಗುತ್ತೆ. ಇದು ಎರಡನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಮ್ಯಾಚ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ವಾಹನ ಅಪಘಾತಾದಿ ಭಯ, ಸ್ವಲ್ಪ ವಾಹನ ಅಪಘಾತಾದಿ ಭಯ ಇದೆ. ವಾಹನ ಚಲಿಸುವಾಗ ಬಹಳ ಜಾಗ್ರತೆಯಿಂದ ಇರೋದು ಬಹಳ ಮುಖ್ಯವಾದ ವಿಚಾರವೇ ಆಗಿರ್ತದೆ. ಉದ್ಯೋಗದಲ್ಲಿ, ಪ್ರೈವೇಟ್ ಉದ್ಯೋಗದಲ್ಲಿ ಇರಲಿ, ಖಾಸಗಿ ಇರಲಿ, ನೀವು ಗೌರ್ಮೆಂಟ್ ಇರಲಿ, ಎಲ್ಲೇ ಇರಲಿ, ಉದ್ಯೋಗದಲ್ಲಿ ನಿಮಗೆ ಚೆನ್ನಾಗಿದೆ, ಜೀವನದಲ್ಲಿ ನಿಮಗೆ ಎಂಥ ತೊಂದರೆಗಳಾಗೋದಿಲ್ಲ, ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ ತೊಂದರೆ ಆಗೋದಿಲ್ಲ. ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರಾಗ್ತಾರೆ, ಒಳ್ಳೆ ವಿದ್ಯಾವಂತರಾಗ್ತಾರೆ. ಚೆನ್ನಾಗಿ ಓದಿಸಿ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಹುದ್ದೆಯಲ್ಲಿ ಇದ್ದದ್ದು ನೀವು ನೋಡುವಂತಹ ದೃಷ್ಟಿಯಲ್ಲಿ ನೋಡುವಂಥ ಯೋಗ. ಮಕ್ಕಳು ಒಳ್ಳೆ ಸ್ಥಾನದಲ್ಲಿದ್ದ ನೋಡಿ ತುಂಬ ಖುಷಿ ಸಂತೋಷವನ್ನು ಪಡುವಂಥ ಯೋಗ ನಿಮಗಿದೆ. ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಮಕ್ಕಳು ಒಳ್ಳೆ ಗೌರವವನ್ನು ಕೊಡ್ತಾರೆ, ಸ್ಥಾನಮಾನ ಗೌರವ ಮಕ್ಕಳಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಪ್ರೀತಿ, ವಿಶ್ವಾಸ, ನಂಬಿಕೆ ಕೂಡ ಮಕ್ಕಳು ತುಂಬ ನಿಮ್ಮಲ್ಲಿ ಇಟ್ಟಿದ್ದಾರೆ, ನೀವು ಹಾಗೆ ಇಟ್ಟಿದ್ದೀರಿ, ಅನ್ಯೋನ್ಯವಾಗಿ ಇರ್ತದೆ. ನಿಮ್ಮ ಜೀವನ, ಕುಟುಂಬ ತುಂಬ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ. ಆಗ ಕುಂಭರಾಶಿಯವರಿಗೆ ಯಾವುದೇ ತೊಂದರೆ, ತೊಡಗು, ಕಷ್ಟ, ನಷ್ಟ, ದುಃಖ ಇದ್ರೂ ಕೂಡ ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆಯಿಂದ ಅವೆಲ್ಲವೂ ಕೂಡ ಪರಿಹಾರ ಆಗ್ತಾ ಆ ಥರ ಹಿಡಿದುಕೊಂಡಾಗ ಖಂಡಿತ ಒಳ್ಳೆಯದಾಗ್ತದೆ. ಒಂದು ವೇಳೆ ತೊಂದರೆ ಇದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದು, ಯೋಗ ಚೆನ್ನಾಗಿದ್ರೆ ಕಷ್ಟಗಳು ಪರಿಹಾರ ಆಗುತ್ತೆ. ಒಂದು ವೇಳೆ ತೊಂದರೆ ಇದ್ರೆ ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 9 ಶನಿವಾರ ತುಳಸಿಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲ ಪರಿಹಾರ ಹೊಂದಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.